ಗೌತಮ್ ಕಾಲೇಜಿನಲ್ಲಿಂದು ಲೈಟ್ನಿಂಗ್ ಲ್ಯಾಂಪ್ ಎಂಬ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಮಂಜುನಾಥ್ ನಗರದ ಈ ಕಾಲೇಜಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಗಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ನೂರಾರು ಜನರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಕಾಲೇಜಿನ ಡೀನ್ ATS ಗಿರಿ, ಕೇವಲ 4 ಜನ ವಿದ್ಯಾರ್ಥಿಗಳಿಂದ ಶುರುವಾದ ಈ ಕಾಲೇಜಿನಲ್ಲಿ ಇಂದು 800 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಈ ಕಾಲೇಜು ಪ್ರಾರಂಭವಾಗಿ 30 ವರ್ಷಗಳಾಗಿದ್ದು ಇಲ್ಲಿಯವರೆಗೆ ಸುಮಾರು 8,000 ಜನ ವಿದ್ಯಾರ್ಥಿಗಳನ್ನು ನಮ್ಮ ಸಂಸ್ಥೆ ನರ್ಸಿಂಗ್ ಕ್ಷೇತ್ರಕ್ಕೆ ನೀಡಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿಯೂ ಕೂಡ ವಿದ್ಯಾರ್ಥಿಗಳು ನರ್ಸಿಂಗ್ ವೃತ್ತಿಯನ್ನು ಮಾಡ್ತಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. Harmful drug. I will do all in my power. To maintain and elevate the standard of my profession. And will hold in confidence. Committed to my keeping. And all my family affairs. Coming to my knowledge. In the practice of my calling. Harmful drug. ಗೌತಮ್ ಕಾಲೇಜ್ ಆಫ್ ನರ್ಸಿಂಗ್ನಿಂದ ಈ ಸಂಸ್ಥೆ 1991ರಲ್ಲಿ ಉದ್ಘಾಟನೆಯಾಗಿ ಕೇವಲ 4 ವಿದ್ಯಾರ್ಥಿಗಳಿಂದ ಶುರುವಾಗಿ ಈಗ ನಾವು ಸುಮಾರು 800 ವಿದ್ಯಾರ್ಥಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದ್ತಾ ಇದ್ದಾರೆ. ಈ ಈ 30 ವರ್ಷದಿಂದ ಸುಮಾರು 8,000 ನರ್ಸಿಂಗ್ ಪ್ರೊಫೆಷನ್ನ ನಾವು ಜಗತ್ತಿಗೆ ಕೊಟ್ಟಿದ್ದೇವೆ. ನಮ್ಮ ರಾಜ್ಯದಲ್ಲಿ ಅಲ್ಲದೆ ಪರ ರಾಜ್ಯದಲ್ಲೂ ಅವರು ಕೆಲಸ ಮಾಡ್ತಾಯಿದ್ದಾರೆ, ಪರ ದೇಶದಲ್ಲೂ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಅನ್ಎಂಪ್ಲಾಯ್ಮೆಂಟ್ ಇಲ್ದಂಗೆ ಜೀರೋ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿ ಎಲ್ಲರೂ ಎಂಪ್ಲಾಯ್ಮೆಂಟ್ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಅಟ್ ಎಂಡ್ ಆಫ್ ದ 4th ಇಯರ್ಗೆ ಮಾಡಿಸ್ತೀವಿ. ಆ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಅನೇಕ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ನಮ್ಮ ಕಾಲೇಜಿಗೆ ಬಂದು ರಿಕ್ರೂಟ್ ಮಾಡ್ತಾಯಿದ್ದಾರೆ. ಮತ್ತು ಅದೇ ಅನೇಕ ವಿದೇಶದಲ್ಲೂ ಅವರು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಎಲ್ಲ ಸುಸಜ್ಜಿತವಾದ ಎಲ್ಲ ಲ್ಯಾಬ್ಗಳು ಮತ್ತು ಎಲ್ಲ ಅನುಕೂಲಗಳು ನರ್ಸಿಂಗಿಗೆ ಏನೇನು ಬೇಕೋ ಅದೆಲ್ಲ ನಾವು ವಿದ್ಯಾರ್ಥಿಗಳು ಒದಗಿಸ್ಕೊಟ್ಟಿದ್ದೀವಿ. ನಮ್ಮ ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ನರ್ಸಿಂಗ್ನ ಸೇವೆಯನ್ನು ಸಲ್ಲಿಸೋದಕ್ಕೆ ನಾನು ಇದಾಗಿದ್ದೀನಿ. ಲಾಂಚ್ ಮಾಡಿ ಈಗ ಅವರ ಒಂದು ಯಾರು ಕೂಡ ನರ್ಸಿಂಗ್ ಕೌನ್ಸಿಲ್ಗೆ ಬರದೇ ಅವರು ತಮ್ಮ ಆನ್ಲೈನ್ನಲ್ಲೇ ಸೇವೆಗಳನ್ನು ಪಡ್ತಕ್ಕಂಥ ಒಂದು ಸೇವೆಯನ್ನು ಈಗ ನೀಡಲಾಗುತ್ತಿದೆ. ಹೀಗಾಗಿ ಒಟ್ಟಾರೆ ಹೇಳಬೇಕಂದ್ರೆ ನರ್ಸಿಂಗ್ ವೃತ್ತಿ PUC ಆದ ನಂತರ ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆಗಳು ಆಗಿರ್ತಕ್ಕಂಥ ಒಂದು ವೃತ್ತಿ ಇದಾಗಿದೆ. ಎಲ್ಲರೂ ಇದನ್ನು ಬಡ ಮಕ್ಕಳು ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ. ಇದರಿಂದ ಅವರಿಗೆ ಒಂದು ಜೀವನವನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕೂಡ ಅವರಿಗೆ ಒಂದು ಉದ್ಯೋಗ ಅವಕಾಶಗಳನ್ನು ಪಡೆದು ಒಂದು ಕುಟುಂಬಕ್ಕೆ ಆಧಾರವಾಗ್ತಿರ್ತಕ್ಕಂಥದ್ದು ಒಂದು ಅತ್ಯಂತ ಸಂತಸದ ವಿಷಯ ಅಂತ ಹೇಳಬಯಸ್ತೇನೆ. ಈ ನಿಟ್ಟಿನಲ್ಲಿ ಗೌತಮ್ ನರ್ಸಿಂಗ್ ಕಾಲೇಜಿನಲ್ಲಿ ಇಂದಿನ ಈ ಒಂದು ವಿದ್ಯಾರ್ಥಿಗಳು ಪ್ರವೇಶ ಪಡೆದು ಒಂದು ನರ್ಸಿಂಗ್ ವೃತ್ತಿಯನ್ನು ಆಯ್ಕೆ ಮಾಡಿರ್ತಕ್ಕಂಥವ್ರು ಎಲ್ಲರಿಗೆ ಈ ಒಂದು ಲ್ಯಾಂಪ್ ಲೈಟಿಂಗ್ ಸಂದರ್ಭದಲ್ಲಿ ಶುಭವನ್ನು ಕೋರಿ ಅವರಿಗೆ ನಾವು ಒಂದು ಅತಿಥಿಯಾಗಿ ಹಾರೈಸಿದ್ದು ನನ್ನ ಸಂತಸದ ಕ್ಷಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ.